ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜ್ಯೋತಿ. ನಾನಿವತ್ತು ನಿಮ್ಮನ್ನ ಕರ್ಕೊಂಡೋಗ್ತಾ ಇರೋ ದೇವಸ್ಥಾನ ಯಾವುದಪ್ಪ ಅಂತ ಹೇಳಿದ್ರೆ ಶ್ರೀ ದೇವಿರಮ್ಮ ದೇವಸ್ಥಾನ. ಏನಪ್ಪ ಇವಳು ಈ ಟೈಮಲ್ಲಿ ಚಿಕ್ಕಮಂಗ್ಳೂರ್ಗೆ ಹೋಗಿದ್ದಾಳ ಅಂತ ಕನ್ಫ್ಯೂಸ್ ಆಗಬೇಡಿ. ಇದು ನಮ್ಮ ಮೈಸೂರಿಗೆ ಹತ್ತಿರದಲ್ಲಿರುವಂಥ ಪಾಂಡವಪುರದ ಶ್ರೀ ದೇವಿರಮ್ಮ ದೇವಸ್ಥಾನ. ಕುಂತಿ ಬೆಟ್ಟದ ಹತ್ತಿರದಲ್ಲಿರುವಂಥ ಈ ದೇವಿರಮ್ಮ ದೇವಸ್ಥಾನ ಕೂಡ ಓಪನ್ ಆಗೋದು ವರ್ಷಕ್ಕೆ ಒಂದೇ ಸಲ. ಅದು ಸೋಮವಾರ ಮಧ್ಯಾಹ್ನ ಓಪನ್ ಆದರೆ ಮಂಗಳವಾರ ನೈಟ್ಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಇನ್ನು ದೇವಸ್ಥಾನನ ಮುಚ್ಚುವಂಥ ಟೈಮ್ನಲ್ಲಿ ಒಳಗಡೆ ಒಂದೇ ಒಂದು ದೀಪ ಹಚ್ಚಿಟ್ಟಿರ್ತಾರೆ. ಮತ್ತು ಮುಂದಿನ ವರ್ಷ ಆ ದೇವಸ್ಥಾನನ ಓಪನ್ ಮಾಡೋವರೆಗೂ ಆ ದೀಪ ಹಾಗೇ ಉರಿತಾ ಇರುತ್ತೆ. ಈ ದೇವಸ್ಥಾನದಲ್ಲಿ ಒಂದು ವಿಚಿತ್ರ ಸಂಪ್ರದಾಯ ಇದೆ. ಅದೇನಂತ ಹೇಳಿದ್ರೆ, ಯಾರಾದರೂ ಏನಾದರೂ ಹರಕೆ ಮಾಡ್ಕೊಂಡಿದ್ದಾಗ ಆ ಹರಕೆ ನೆರವೇರಿದ್ರೆ ಮುಂದಿನ ವರ್ಷದಲ್ಲಿ ಒಂದು ಬಾಳೆಗೊನೆನ ತಗೊಬಂದು ಕಟ್ತಾರೆ. ಇಲ್ಲಿ ನಾವು ದೇವರ ದರ್ಶನ ಮುಗಿಸಿ ಮುಂದೆ ಹೋಗಿದ್ದು ಕುಂತಿ ಬೆಟ್ಟಕ್ಕೆ. ಈ ಬೆಟ್ಟದಲ್ಲಿ ಒಂದೇ ಶಿಲೆನಲ್ಲಿ ಕೆತ್ತಿರುವಂತಹ ಗಣಪತಿ ಮೂರ್ತಿಯನ್ನು ಕೂಡ ನೋಡ್ಬೋದು. ಪಾಂಡವರು ವನವಾಸದ ಟೈಮ್ನಲ್ಲಿದ್ದಾಗ ಇಲ್ಲಿಗೆ ಬಂದಿದ್ರಂತೆ ಈ ಬೆಟ್ಟಕ್ಕೆ. ಅದಕ್ಕೋಸ್ಕರ ಪಾಂಡವರ ತಾಯಿಯಾಗಿರುವಂತಹ ಕುಂತಿ ಹೆಸರನ್ನು ಈ ಬೆಟ್ಟಕ್ಕೆ ಇಟ್ಟಿದ್ದಾರೆ. ಕುಂತಿ ಬೆಟ್ಟ ನೋಡಿಕೊಂಡು ಈಗ ನಾವು ಹೊರಟ್ವಿ ಮೈಸೂರು ಕಡೆಗೆ. ಇನ್ನು ಪಾಂಡವಪುರದಲ್ಲಿ ಇರುವಂಥ ಹಳೆ ಶುಗರ್ ಫ್ಯಾಕ್ಟ್ರಿ ಹತ್ರ ಶಿವಪ್ಪ ಬೆಣ್ಣೆ ಇಡ್ಲಿ ಹೋಟೆಲ್ಲು ತುಂಬ ಫೇಮಸ್ ಅಂತೆ. ಸೊ ನಾವು ಕೂಡ ಒಂದು ಟೇಸ್ಟ್ ಮಾಡೋಣ ಅಂತ ಹೇಳಿ ಅಲ್ಲೇ ಟೋಕನ್ ತೊಗೊಂಡು ವೆಯ್ಟ್ ಮಾಡಿದ್ವಿ. 30 ನಿಮಿಷ ಆದಮೇಲೆ ಸಿಕ್ತು ನಮಗೆ ಬಿಸಿ ಬಿಸಿ ಇಡ್ಲಿ. ಆ ಬಿಸಿ ಬಿಸಿ ಇಡ್ಲಿ ಮೇಲೆ ಬೆಣ್ಣೆ ಹಾಕ್ಕೊಟ್ಟಿರ್ತಾರೆ. ಆ ಖಾರವಾಗಿರೋ ಚಟ್ನಿ ಕಾಂಬಿನೇಷನ್ ಜೊತೆ ತಿಂತಾಯಿದ್ರೆ ಆಹಾ ಬಲ್ಲವನೇ ಬಲ್ಲ ಬೆಣ್ಣೆ ಇಡ್ಲಿ ರುಚಿಯ ಅಂತ ಮಾತು ಬದಲಾಯಿಸೋದಂತೂ ಗ್ಯಾರಂಟಿ. ಇಡ್ಲಿ ತಿಂದು ಮುಂದೆ ಬಂದವ್ರಿಗೆ ಮುಂದೆ ಕಾಣಿಸಿದ್ದು ಗಂಧದ ಗುಡಿ ಹೋಟೆಲ್ ಒಳಗಡೆ ಮಾತ್ರ ಆ್ಯಂಬಿಯನ್ಸು ತುಂಬ ಚೆನ್ನಾಗಿರುತ್ತೆ, ತುಂಬ ಪೀಸ್ಫುಲ್ ಆಗಿರುತ್ತೆ. ಇನ್ನು ಹೋಟೆಲ್ನಲ್ಲಿ ಬಿಸಿ ಬಿಸಿ ಕಾಫಿ ಕುಡಿದು ನಾವು ಹೊರಟ್ವಿ ನಮ್ಮ ಮನೆ ಕಡೆಗೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಶುಭ ದಿನ.